ಯಪ್ಪ ಹತ್ತು ನೋಡಿಲಿ ಹೆಂಗಿದೆ. ಹಾಂ ಇದು ನೋಡು. ಪಂಬನ್ ಊರಿದು, ಅದು ಬಂದಿರೋದು ಪಂಬನ್ ಬ್ರಿಡ್ಜ್. ಒಂಥರ ಈ ರಾಮೇಶ್ವರಂ ಫುಲ್ಲು ಐಲ್ಯಾಂಡು. ಪಂಬನ್ ಬ್ರಿಡ್ಜೇ ಮೇನ್ ಕನೆಕ್ಟಿವಿಟಿ ಅನ್ಸುತ್ತೆ ಅದಕ್ಕೆ. ಧನುಷ್ಕೋಡಿ ಕ್ರಾಸ್ ಮಾಡಿದ್ಮೇಲೆ ಅಂತೂ ಎಷ್ಟು 25 ಕಿಲೋಮೀಟ್ರು ಶ್ರೀಲಂಕಾಗೆ. ಒಂದು ಬೈಕ್ ಐತೆ ಅಂತ ಇಷ್ಟರ ಬಂದ್ವಿ. ಯಾಕೋ ಮಾರೆ ಯೂಸ್ಲೆಸ್. ಬ್ರೇಕ್ ಹೊಡೆದೈತೆ ನೋಡವ, ನೋಡಿಲಿ. ಓ 360 ನೋಡ್ತಾ ಇರ್ಬೋದು ನೀವು ಇವಾಗ. ಆ ಕಡೆ ಈ ಕಡೆ ಎರಡು ಫುಲ್ ನೀರು, ಮಧ್ಯ ಭಾರಿ ಸಖತ್ತಾಗಿದೆ ರೋಡ್ ಮಾತ್ರ. ಗಾಳಿನೂ ಹಂಗೆ ಇದೆ. ಗಾಳಿ ತಡ್ತಾ ಇದೆ ಹಂಗೇನೆ ಒಂದ್ ಕಡೆ. ಕೋದಂಡ ರಾಮನ್ ಟೆಂಪಲ್ ಅಂತ. ಸರಿ, ಫುಲ್ ರಶ್ ಐತೆ. ಟೆಂಪಲ್ಲಿಗೆಲ್ಲ ಹೋಗ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈಗ. ಧನುಷ್ಕೋಡಿ ಹೋಗೋಣ. ಆ ಕಡೆ ಎಲ್ಲ ಈ ಕಡೆ ಜನ ಇಲ್ಲ. ಮೊದಲೆಲ್ಲ ಊರಿತ್ತಂತೆ ಇಲ್ಲಿ, ಆಮೇಲೆ ಸುನಾಮಿ ಬಂದಾಗ ಎಲ್ಲ ವಾಶೌಟ್ ಆಗೈತೆ. ಆಯಿತು, ಇದೇ ಲಾಸ್ಟು ಇದು ಧನುಷ್ಕೋಡಿ ಎಂಡು. ಸೊ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಅಂತೆ ಶ್ರೀಲಂಕಾ. ಫುಲ್ ಹತ್ರನೇ ಇದೆ. ರಾಯಚೂರವ್ರು ಫುಲ್ ಒಂದು ಗ್ಯಾಂಗು ಹುಡುಗರು ಸಿಕ್ಕಿದ್ರು.
ಪಾಪ ಎಲ್ಲ ನೋಡಿ ಮಾತಾಡಿಸಿ ಕನ್ನಡದವರು ಅಂದಮೇಲೆ ಬಂದು ನಿಂತು ಫೋಟೋ ತಗೊಂಡೆಲ್ಲ ಹೋದರು. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೆಟ್ವರ್ಕ್ ಇರಲಿಲ್ಲ, ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತಿದ್ದೆ. ಸೊ ಇವಾಗ ನೋಡ್ಬೇಕು ಎಲ್ಲಿ ಹೋಗೋದು ಅಂತ. ಫಸ್ಟು ಊಟ ಮಾಡ್ಕೊಳ್ಳೋಣ. ನೋಡಿ, ಪೀಕ್ ಸೀಸನಲ್ಲಿ ಬಂದರೆ ಹಿಂಗಿರುತ್ತೆ ಕ್ರೌಡು. ಆರಾಮಾಗಿ ಆಫ್ ಸೀಸನಲ್ಲಿ ಬರ್ಬೇಕಿಲ್ಲಿ ಚಿಲ್ ಮಾಡೋ ಥರ. ಸಖತ್ತಾಗಿದೆ ಜಾಗ. ಅದೇ ಕ್ರೌಡ್ ಒಂದು ಇಲ್ಲದೆ ಇದ್ದರೆ ಚೆನ್ನಾಗಿರ್ತಿತ್ತು. ಅದರಲ್ಲೂ ನಮ್ಮ ಕನ್ನಡದವರು, ರಾಯಚೂರವ್ರು ಹುಡುಗರು ಸಿಕ್ಕಿದ್ರು. ತುಂಬ ಖುಷಿಯಾಯಿತು. ಒಂಥರ ಸೆಲೆಬ್ರಿಟಿ ಫೀಲ್ ಕೊಟ್ಬಿಟ್ರು ಅವರು. ಎಲ್ಲರೂ ಫೋಟೋ ಗಿಟೋ ತಕ್ಕೊಂಡ್ರು. ಒಂದೊಳ್ಳೆ ಊಟ ಆಯಿತು. ಇಲ್ಲೇ ಒಂದು ಫುಡ್ ಕೋರ್ಟ್ ಥರ ಆಯಿತು, ಅಲ್ಲೇ ಹೋಗಿದ್ವಿ. ಒಂದು ನಾರ್ತ್ ಇಂಡಿಯನ್ ಥಾಲಿ, ಆಲೂ ಪರೋಟ ತೊಗೊಂಡ್ವಿ. ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಡೈವರ್ಷನ್ ತೊಗೊಂಡ್ವಿ ಇದರಿಂದ, ಧನುಷ್ಕೋಡಿಯಿಂದ ಬರ್ತಾ ಮತ್ತು ಎಲ್ಲೊಂದು ಕಡೆ ಡೈವರ್ಷನ್ ತೊಗೊಂಡ್ವಿ. ಅವಾಗಿಂದ ರೋಡು ಚಿಕ್ಕದಾಗಿದೆ, ಬಟ್ NH ಅಂತಲೇ ತೋರಿಸ್ತಾ ಇದೆ. ಇವಾಗ ಯಾವುದು ಕಲೈಕರ ಅನ್ನೋ ಊರಲ್ಲಿದ್ದೀವಿ. ಒಂದು ಪೆಟ್ರೋಲ್ ಸ್ಟಾಪ್ ತೊಗೊಂಡಾಯಿತು, ಫ್ಯೂಲ್ ಸ್ಟಾಪು. ಇಲ್ಲೇ ಫಿಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. ಇನ್ನೊಂದೇನು ಫ್ಲ್ಯಾಶ್ ಆಯಿತು ಅಂದರೆ, ಕೇರಳದಲ್ಲಿ ಈ ಥರ ಹೆಲ್ಮೆಟ್ ಮೌಂಟೆಡ್ ಗೋಪ್ರೋ ಕ್ಯಾಮ್ರಾ ಏನೋ ಇಲ್ಲೀಗಲ್ ಅಂತೆ, ಅಂದರೆ ಅಲೌಡ್ ಇಲ್ಲಂತೆ. ತುಂಬ ದಿನದಿಂದ ನ್ಯೂಸ್ ನೋಡಿದ್ದೆ, ಎಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡ್ತಿದ್ದಾರೆ ಗೊತ್ತಿಲ್ಲ. ಈ ರೋಡಿಗೆ ಬಂದಮೇಲೆ ತುಂಬಾ ಬ್ಯೂಟಿಫುಲ್ ಆಗಿದೆ ರೋಡಿದು. ಒಂಥರ ಕಂಟ್ರಿ ಸೈಡ್ ರೋಡ್ ಇದು. ಗ್ರೀನಾಗಿ ಒಂಥರ ಚೆನ್ನಾಗಿದೆ. ಆಮೇಲೆ ಮಧ್ಯಾಹ್ನ ಮಳೆ ಆಗಿದೆ ಅನಿಸುತ್ತೆ ಇಲ್ಲಿ. ಇನ್ನು ಮಣ್ಣಿನ ವಾಸನೆ ಹಂಗೆ ಇದೆ. ಎಲ್ಲ ಫುಲ್ಲು ಮೋಡ ಆಗಿದೆ. ಇಲ್ಲೆಲ್ಲ ಒಂದು ರೌಂಡ್ ಮಳೆ ಆಗಿ ಹೋಗಿದೆ. ಕಡೆಯಿಂದ ಮೋಡ ಇದೆ, ಬಟ್ ಮಳೆ ಸಿಕ್ಕಬಾರ್ದು. ಅದೆಲ್ಲ ಮಳೆ ಆಗ್ತಿದೆ ಆ ಕಡೆ. ಇವಾಗ ಜಸ್ಟ್ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಸೊ ತಿರುವಲ್ವೇಲಿ ಅಂತ ಆ ಸಿಟಿಗೆ ಮ್ಯಾಪ್ ಹಾಕಿದ್ದೀನಿ. ಇವಾಗ ವರ್ಕಾಡ್ ಅಂತೂ ರೀಚ್ ಆಗೋಕ್ಕಾಗಲ್ಲ. ಸೊ ನಿಯರ್ ಬೈ ಸಿಟಿ ಅಂದರೆ ಅದೇ. ಇಲ್ಲಿಂದ 89 ಕಿಲೋಮೀಟ್ರನೂ ಇದೆ. ಸೊ ಅಲ್ಲಿಗೆ ಹೋಗಿ ರೂಮ್ ಹುಡುಕಬೇಕು. 1 hour 48 minutes ತೋರಿಸ್ತಾ ಇದೆ.